ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಈ ವಿಡಿಯೋದಲ್ಲಿ ನಾನು ಚರಿಷ್ದು ನಾವು 3rd ಇಯರ್ದು ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಅದರದ್ದು ಪ್ರಿಪ್ರೇಷನ್ ಹೇಗಿತ್ತು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟಲ್ಲಿ ನಾವು ಕಾರ್ಡ್ ನೋಡೋಕ್ಕೆ ಬಂದಿದ್ವಿ. ಸೊ ಒಂದು 2-3 ಕಡೆ ನೋಡಿದ್ವಿ ಕಾರ್ಡ್ ಡಿಸೈನ್ನ. ಸೊ ನೋಡಿ ಚರಿನೇ ಸೆಲೆಕ್ಟ್ ಮಾಡ್ದೆ. ನಾವು ಛೋಟಾ ಭೀಮ್ ಅದು ಕಾರ್ಡ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಸೊ ಅವ್ನು ಬೇರೆ ಥರ ಕಾರ್ಡ್ನೇ ಸೆಲೆಕ್ಟ್ ಮಾಡ್ದೆ. ಸೊ ಯಾವ ಥರ ಕಾರ್ಡ್ ಅಂತ ನಾನು ತೋರಿಸ್ತೀನಿ. ಸೊ ಫುಲ್ ವಿಡಿಯೋ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕಾರ್ಡ್ ಸೆಲೆಕ್ಷನ್ ಆದಮೇಲೆ ನೆಕ್ಸ್ಟು ನಾವಿಲ್ಲಿ ರಿಟರ್ನ್ ಗಿಫ್ಟ್ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ವಿ. ಸೊ ಬೌಲ್ ಥರ ತೊಗೊಂಡ್ವಿ ರಿಟರ್ನ್ ಗಿಫ್ಟೇ. ಮುತ್ತೈದೆಯವ್ರು ಬರ್ತಾರಲ್ಲ, ಅರ್ಶಿನ ಕುಂಕುಮ ಜೊತೆ ಕೊಡೋಣ ಅಂತ ಹೇಳಿ. ಸೊ ಅದಾದಮೇಲೆ ಅದಕ್ಕೆ ಬ್ಯಾಗ್ ತೊಗೊಂಡ್ವಿ. ಕಾರ್ಡು ಈ ಥರ ತೊಗೊಂಡಿದ್ದು. ಸೊ ಲಾಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ ಹೇಳಿ. ಅವರು ಪ್ಯಾಕೆಲ್ಲ ಮಾಡಿಕೊಟ್ಟಿದ್ರು, ಅದಕ್ಕೆ ಕರೆಕ್ಟಾಗಿ ನಾನು ತೋರ್ಸೋಕ್ಕಾಗಿಲ್ಲ. ಸೊ ನಾವು ಕಾರ್ಡ್, ಇನ್ವಿಟೇಷನ್ ಕಾರ್ಡ್ ಎಲ್ಲಿ ತೊಗೊಂಡ್ವಿ ಅದರ ಆಪೋಸಿಟೇ ರಿಟರ್ನ್ ಗಿಫ್ಟ್ದು ಶಾಪ್ ಇತ್ತು. ಸೊ ನಾವು ಅಲ್ಲೇ ತೊಗೊಂಡ್ವಿ. ಅದಾದಮೇಲೆ ಮಧ್ಯಾಹ್ನ ಊಟ ಮಾಡೋಣ ಅಂತ ಹೇಳಿ ಊಟಕ್ಕೆ ಬಂದ್ವಿ. ಎಂಪೈರ್ಗೆ ಬಂದಿದ್ವಿ. ಸೊ ಚರಿ ಅವ್ರ ಪಪ್ಪ ಏನು ಆರ್ಡರ್ ಮಾಡ್ತಾರೆ ಅದನ್ನು ಕೇಳಿಸ್ಕೊತಾ ಇದ್ದ. ಸೊ ಅವ್ನು ಸಪ್ರೇಟ್ ಚೇರಲ್ಲೇ ಕೂತ್ಕೊಂಡು ತಿಂತೀನಿ ಹೇಳ್ಬಿಟ್ಟು ಸಪ್ರೇಟ್ ಚೇರಲ್ಲೇ ಕೂತ್ಕೊಂಡಿದ್ದ. ನಾನು ಈ ವಿಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೋ ಗೊತ್ತಿಲ್ಲ, ವೀಡಿಯೋ ಎಲ್ಲ ಮಾಡಿಟ್ಕೋತೀನಿ, ಬಟ್ ಅಪ್ಲೋಡ್ ಮಾಡಬೇಕು ಅಂತ ಅನಿಸ್ತಾನೆ ಇಲ್ಲ. ಮತ್ತು ಎಡಿಟಿಂಗ್ ಮಾಡಬೇಕು ಅಂತ ಅನ್ಕೋತೀನಿ, ಎಡಿಟ್ ಮಾಡೋಕ್ಕೆ ಟೈಮ್ ಇದ್ರೂ ಹೋಗು ನಾಳೆ ಮಾಡೋಣ ಅಂತ ಅನಿಸ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ನಾನು ವ್ಲಾಗ್ಗಳನ್ನ ಮಾಡಿ ವ್ಲಾಗ್ ಅಪ್ಲೋಡ್ ಮಾಡಿ ತುಂಬ ಗ್ಯಾಪ್ ಆಗಿರೋದ್ರಿಂದ ಆ ಥರ ಅನಿಸ್ತಾ ಇದೆಯಾ ಏನೂ ಗೊತ್ತಿಲ್ಲ. ಸೊ ನೋಡೋಣ, ಇನ್ಮೇಲಾದರೂ ರೆಗ್ಯುಲರಾಗಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಊಟ ಮುಗಿಸ್ಕೊಂಡು ಮನೆಗೆ ಹೋಗಿ ಇನ್ವಿಟೇಷನ್ ಕಾರ್ಡ್ ಮತ್ತು ರಿಟರ್ನ್ ಗಿಫ್ಟೆಲ್ಲ ಮನೇಲಿ ಇಟ್ಬಿಟ್ಟು ಚರಿಗೆ ಬಟ್ಟೆ ನೋಡೋಣ ಅಂತ ಬಂದ್ವಿ. ಇದು ನೆಕ್ಸ್ಟ್ ಡೇ ವ್ಲಾಗು. ನಮ್ಮಮ್ಮ ತೇಜ ಎಲ್ಲ ಬಂದಿದ್ದರು, ಅದಕ್ಕೆ ಚಿಕನ್ ಮಾಡಿದ್ದೆ. ಕಾರ್ತಿ ನಾನು ಬಟ್ಟೆ ತೊಗೋತೀನಿ ಅಂತ ಹೇಳ್ಬಿಟ್ಟು ಫಂಕ್ಷನ್ಗೆ ಶೋ ಆಫ್ಗೆ ಕರ್ಕೊಬಂದಿದ್ರು. ಸೊ ಅವರು ಇಲ್ಲೇ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ಇದೊಂದೇ ಜಾಗದಲ್ಲಿ ಬಂದು ಫೈನಲಿ ಸೆಲೆಕ್ಟ್ ಮಾಡಿದ್ರು. ನೆಕ್ಸ್ಟು ನಾವು ಮೈಸೂರಿಗೆ ಹೊರಡ್ತಾ ಇದ್ವಿ, ನಾನು ಚರಿ. ಅದಕ್ಕೋಸ್ಕರನೇ ಅಮ್ಮ ಮತ್ತು ತೇಜ ಬಂದಿದ್ರು ಕರ್ಕೊಂಡು ಹೋಗೋಕ್ಕೆ ಅಂತ. ಆ್ಯಕ್ಚುಲಿ ಬರ್ಡೇ ಡೇಟ್ ಇದ್ದಿದ್ದು ಬಂದು October 12th ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಿ. ಸೊ ಆಲ್ರೆಡಿ ಫಿಕ್ಸ್ ಆಗಿತ್ತು 12th ಅಂತ. October 10th ಚರಿ ಬರ್ಡೇ ಫ್ರೈಡೇ ಇತ್ತು. ನಾವು ಸಂಡೇ ಮಾಡೋಣ October 12th ಅಂತ ಅಂದ್ಕೊಂಡು ಫಿಕ್ಸ್ ಮಾಡ್ಕೊಂಡಿದ್ವಿ. ಸೊ ಆ ಡೇಟ್ಗೆ ಮಾಡೋಕ್ಕಾಗಲಿಲ್ಲ. ಯಾಕೆ, ಏನು ರೀಸನ್ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ, ಫುಲ್ ವಿಡಿಯೋ ನೋಡಿ. ಸೊ ಕಾರ್ಡೆಲ್ಲ ಈಸ್ಕೊಂಡಿದ್ವಿ, ಎಲ್ಲನೂ ಕೂಡ ಚೆಕ್ ಮಾಡ್ಕೋತಾ ಇದ್ವಿ. ಅದಾದಮೇಲೆ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ ಮಸಾಲೆ ಪೂರಿ ಮತ್ತು ಯಾರ್ಯಾರಿಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡಿದ್ವಿ. ಸೊ ಸ್ನ್ಯಾಕ್ಸ್ ತೊಗೊಂಡು ತಿಂದ್ಕೊಂಡು ಅದಾದಮೇಲೆ ನೆಕ್ಸ್ಟು ಬಸ್ಸಲ್ಲಿ ಹೋಗ್ತಾ ಇರೋದ್ರಿಂದ ಕಾರ್ತಿ ನಮ್ಮನ್ನ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡಿದ್ರು. ಚರಿ ಇಲ್ಲಿ ಅವ್ರ ಪಪ್ಪಂಗೆ ಬಾಯ್ ಅಂತ ಬಾಯ್ ಮಾಡ್ತಾಯಿದ್ದ. ಬಸ್ ಹೊಡೋರ್ಗು ಕೂಡ ಅವರಲ್ಲೇ ಇದ್ದರು. ಸೊ ಬರ್ಡೇದು ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗ್ದಿತ್ತು. ಕಾರ್ಡ್ ಪ್ರಿಂಟ್ ಹಾಕ್ಸಿದ್ದು ಕಾರ್ಡ್ದು, ಮತ್ತು ರಿಟರ್ನ್ ಗಿಫ್ಟ್ ತೊಗೊಂಡಿದ್ದು, ಬ್ಯಾಗು, ಕೆಲವೊಂದು ಮತ್ತು ಬಟ್ಟೆಗಳು ಪರ್ಚೇಸ್ ಮಾಡಿದ್ದು ಚರಿಗೆ, ನನಗೆ, ಕಾರ್ತಿಗೆ. ಸೊ ಶಾಪಿಂಗು ಕೂಡ ಎಲ್ಲ ಕೂಡ ಮುಗ್ದಿತ್ತು. ಸೊ ಅದಾದಮೇಲೆ ಮೈಸೂರಿಗೆ ಬಂದ್ವಿ. ದಸರಾ ಟೈಮ್ ಆ್ಯಕ್ಚುಲಿ ಅದು. ಸೊ ನಾನು ತುಂಬ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾವು ಮೈಸೂರು ಬಸ್ ಸ್ಟ್ಯಾಂಡ್ಗೆ ಬಂದು ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಲಗೇಜ್ ಎಲ್ಲ ಇತ್ತು ಹಾಗಾಗಿ. ಸೊ ದಸರಾ ಲೈಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಮನೆಗೆ ರೀಚ್ ಆದ್ವಿ. ಅದರ ನಾಳೆ ನೆಕ್ಸ್ಟ್ ಅಲ್ಲ 2 days ಬಿಟ್ಕೊಂಡು ಮಾಡ್ತಾರಂತಹ ವೀಡಿಯೋ. ಸೊ ಬರ್ಡೇ ಯಾಕೆ ಆ ಡೇಟ್ಗೆ ನಾವು ಅಂದ್ಕೊಂಡಿರೋ ಡೇಟ್ಗೆ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ, ನಮ್ಮ ಮುತ್ತಜ್ಜಿ ತೀರೋಗಿದ್ರು, ಅಂದರೆ ಎಕ್ಸ್ಪೈರ್ ಆಗಿದ್ರು. ನಮ್ಮ ಅಪ್ಪನ ಅಜ್ಜಿ ಆಗಬೇಕು. ಸೊ ಅವ್ರಿಗೆ 108 ವರ್ಷ ಆಗಿತ್ತು. ಸೊ ಹಾಗಾಗಿ ಅಮ್ಮನ ಮನೆಗೆ ಸೂತ್ಕ ಇತ್ತು. ಹಾಗಾಗಿ ಆ ಡೇಟ್ಗೆ ನಾವು ಮಾಡೋಕ್ಕಾಗಲಿಲ್ಲ ಬರ್ಡೇನ. ಯಾಕಂತ ಹೇಳಿದ್ರೆ ನಾವು ದೇವಸ್ಥಾನದಲ್ಲಿ ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಿ, ಅರ್ಕೆ ಇತ್ತು. ಹಾಗಾಗಿ ನಾವು ಮೈಸೂರಲ್ಲಿ ಒಂದು ದೇವಸ್ಥಾನ, ಅದು ಯಾವ ದೇವಸ್ಥಾನ ಯಾವುದು ಅಂತ ನಾನು ಮುಂದೆ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಆದ್ದರಿಂದ ನಾವು ಏನೇ ಇದ್ರೂ ಪೂಜೆ ಮಾಡೋದಾಗಿರ್ಬೋದು ಅಥವಾ ಏನೇ ಆದ್ರೂ ಅಮ್ಮನ ಮನೆಯಿಂದನೇ ಓಡಾಡಬೇಕು. ಹಾಗಾಗಿ ಸೂತ್ಕ ಇರೋದ್ರಿಂದ ಸೂತ್ಕದ ಮನೆಯಿಂದ ಮಾಡೋ ಹಾಗಿಲ್ಲ ಅಂತ ಅಂದರು. ಸೊ ಹಾಗಾಗಿ ಬರ್ಡೇ ಡೇಟ್ನ ನಾವು ಚೇಂಜ್ ಮಾಡ್ಕೊಂಡ್ವಿ. ಸೊ ಯಾವ ಡೇಟು, ಯಾವ ದೇವಸ್ಥಾನದಲ್ಲಿ ನಾವು ಬರ್ಡೇ ಮಾಡ್ತಾಯಿದ್ದೀವಿ ಪ್ರತಿಯೊಂದೂ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಸೂತ್ಕ ಇರೋದ್ರಿಂದ ನಾವು ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು. ಹಾಗಾಗಿ ಪ್ರತಿಯೊಂದೂ ಕೂಡ ಪಾತ್ರೆ, ಬಟ್ಟೆ ಎಲ್ಲನೂ ಕೂಡ ಕೌಲಿಗೆ ತೊಗೊಂಡು ಬಂದಿದ್ವಿ. ನೀರು ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ತೊಗೊಂಡು ಬಂದು, ಅಂದರೆ ಯಾಕಂದರೆ ಪ್ಲೇಸ್ ದೊಡ್ಡದಾಗಿದ್ದರೆ ಅಲ್ಲೇ ಒಗೆದು ಅಲ್ಲೇ ಎಲ್ಲನೂ ಡ್ರೈ ಮಾಡಿಕೊಂಡು ತೊಗೊಬರ್ಬೋದು. ಮನೇಲಾದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ಬೆಳಿಗ್ಗೆನೇ ಬೇಗ ಹೋಗಿ ತಿಂಡಿನೂ ಕೂಡ ಅಲ್ಲಿಗೆ ನಾವು ತೊಗೊಂಡೋಗಿದ್ವಿ ಮಾಡಿಕೊಂಡು. ಪಲಾವ್ ಮಾಡಿದರು ಅಮ್ಮ, ಅದನ್ನೇ ತೊಗೊಂಡೋಗಿ ಅಲ್ಲೇ ತಿಂಡಿ ತಿಂದ್ಕೊಂಡು
ಸೊ ಸ್ವಲ್ಪ ಸ್ವಲ್ಪ ಎಲ್ಲರೂ ಕೂಡ ಕೆಲಸನ ಡಿವೈಡ್ ಮಾಡಿಕೊಂಡು ಎಲ್ಲರೂ ಮಾಡ್ತಾಯಿದ್ವಿ. ತುಂಬ ಜನ ಅಲ್ಲಿ ಅದೇ ರೀತಿ ಬಟ್ಟೆ ಎಲ್ಲ ವಾಶ್ ಮಾಡೋದಕ್ಕೆ ಬಂದಿದ್ದರು. ಮೇಲ್ಗಡೆ ಸೇತುವೆ ಮೇಲ್ಗಡೆ ಎಲ್ಲ ಸೀರೆಗಳನ್ನೆಲ್ಲ ಹಾಕ್ಬಿಟ್ಟಿದ್ರು. ಸೊ ಅದೆಲ್ಲ ನೀರೊಳಗಡೆ ಬಿದ್ದು ಬಿದ್ದು ಎಲ್ಲ ಹೊರ್ಟೋಗ್ತಾ ಇತ್ತು. ಒಂದು ಸ್ಪೂನೂ ಕೂಡ ಬಿಟ್ಟಿಲ್ಲ. ನಾವು ಮನೇಲಿರೋದು ಎಲ್ಲನೂ ಕೂಡ ತೊಗೊಂಡೋಗಿ ಅಲ್ಲೇ ವಾಶ್ ಮಾಡಿಕೊಂಡು ಅಲ್ಲೇ ಎಲ್ಲ ಡ್ರೈ ಮಾಡಿಕೊಂಡು ಪಾತ್ರೆ ಮತ್ತು ಗೊಂಬೆಗಳಾಗಿರ್ಬೋದು, ಬಟ್ಟೆಗಳು ಎಲ್ಲನೂ ಕೂಡ ಅಲ್ಲೇ ವಾಶ್ ಮಾಡಿಕೊಂಡು ಒಣಗಿಸ್ಕೊಂಡು ಆಮೇಲೆ ಸಂಜೆ ಒಂದು 6 ಗಂಟೆ ಆಗಿದ್ದೇನೋ, 6-6:30 ಆಗಿತ್ತು. ಅದಾದಮೇಲೆ ನಾವು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಪಾತ್ರೆ ಎಲ್ಲನೂ ಬಟ್ಟೆಗಳನ್ನು ವಾಶ್ ಮಾಡಿ ದೊಡ್ಡ ವಿಷಯ ಅಲ್ಲ, ಅದನ್ನು ಅದೇ ಜಾಗಕ್ಕೆ ಇಡೋದು ಇದೆಯಲ್ಲ ಆ ಕೆಲಸ ಅಂತೂ ನಿಜವಾಗ್ಲೂ ಯಪ್ಪ, ಅದನ್ನೆಲ್ಲನೂ ಕೂಡ ತೇಜನೇ ಮಾಡಿದ್ಲು. ಸೊ ಇವನಂತೂ ನನಗೆ ಕೈ ಬಿಡ್ತಾ ಇರಲಿಲ್ಲ, ಎತ್ಕೊ ಅಂತ ಆಟ ಮಾಡ್ತಾ ಇದ್ದ. ಸೊ ನಾನು ಪಾತ್ರೆಗಳೆಲ್ಲ ತೊಳೆದಿರೋದ್ರನ್ನ ಬಟ್ಟೆಯಲ್ಲೆಲ್ಲ ಒರೆಸಿ ಕೊಡ್ತಾ ಇದ್ದೆ. ಹಾಗೆ ಅಮ್ಮ ಜೋಡಿಸ್ಕೊತಾ ಇದ್ರು. ತೇಜ ಇಲ್ಲಿ ಅಡುಗೆ ಮನೆ ಪಾತ್ರೆ ಎಲ್ಲ ಜೋಡಿಸ್ಕೋತಾ ಇದ್ಲು. ಸೊ ಇದಿಷ್ಟು ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.